ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸಿಂಪಲ್ ಸೀರೆ ಆದರೂ ಕೂಡ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲೌಸ್ನ ನಾವು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡಾಗ ಯಾವುದೇ ರೀತಿ ಸಿಂಪಲ್ ಒಂದು 200 ರೂಪಾಯಿನ ಸೀರೆ ಆದರೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ನೋಡಿ ಬರೀ 450 ರೂಪಾಯಿ ಅಂತೆ. ಸೀರೆ ಕುಚ್ಚು ಕೂಡ ಕಟ್ಟಿಸ್ಕೊಂಡಿದ್ದಾರೆ ಮತ್ತು ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಕ್ಯಾನ್ವಾಸ್ನ ಕೊಟ್ಟು ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ನೆಕ್ ಡಿಸೈನ್ ಕೂಡ ಅವರೇ ಹೇಳಿದರು ಈ ರೀತಿ ಇರಲಿ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕ್ಯಾನ್ವಾಸ್ನ ಕೊಟ್ಟು ನೆಕ್ ಡಿಸೈನ್ಗಳನ್ನ ಮಾಡಿದಾಗ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ದುಡ್ಡಿನ ಸೀರೆ ಆದರೂ ಕೂಡ ನಾವು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಪ್ಯಾಚ್ ವರ್ಕ್ ಕೂಡ ವರ್ಕ್ನೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ. ಎಲ್ಲ ಬ್ಲೌಸಿಗೂ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲ ಕೆಲವೊಬ್ಬರಿಗೆ. ಅಂಥವರು ಈ ರೀತಿ ಎಲ್ಲ ಪ್ಯಾಚ್ ವರ್ಕ್ ಡಿಸೈನ್ನ ಮಾಡಿಸ್ಕೊಂಡ್ರೆ, ಈ ರೀತಿ ನೆಕ್ದು ಕಟ್ ವರ್ಕ್ ಡಿಸೈನ್ ಎಲ್ಲ ಮಾಡಿಸ್ಕೊಂಡಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸ್ಲೀವ್ಸಿಗೆ ಈ ರೀತಿ ಒಂದು 4 ನಡಿಗೆನ ಕೊಟ್ಟಿದ್ದೀನಿ. ಬ್ಯಾಕ್ಗೆ ಈ ರೀತಿ ನೆಕ್ ಡಿಸೈನ್ ಮಾಡಿ ದಾರಾನ ಕೊಟ್ಟಿದ್ದೀನಿ. ಸಿಂಪಲ್ ಸೀರೆ ಆದರೂ ಕೂಡ ನೀಟಾಗಿ ಪಿನ್ ಮಾಡಿ ನಾವು ರೆಡಿ ಆದಾಗ ನೀಟಾಗಿ ಉಟ್ಕೊಂಡಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತೀವಿ. ಬ್ಲೌಸ್ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದ್ದರೆ ಸಿಂಪಲ್ ಸೀರೆ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟೋ ಜನಕ್ಕೆ ಸೀರೆನ ತೊಗೊಂಡ್ಬಿಡ್ತೀವಿ, ಆದರೆ ಸಿಂಪಲ್ ಸೀರೆ ಇದಕ್ಕೆ ಯಾವ ರೀತಿ ಸ್ಟಿಚ್ ಮಾಡಿಸೋದು ಅಂತ ಅನ್ಕೋತೀರಾ. ಆ ರೀತಿ ಸಿಂಪಲ್ ಸೀರೆ ಆದರೂ ಕೂಡ ನೀವು ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ಲೌಸ್ನ ಸಿಂಪಲ್ ಸೀರೆ ಆದರೂ ಕೂಡ ಬ್ಲೌಸ್ನ ಒಂದು ಯಾವುದೋ ರೀತಿ ಪ್ಯಾಟ್ರನ್ ಕೊಟ್ಟು ಯಾವುದೇ ಆಗಲಿ ಸಿಂಪಲಾಗಿ ಒಂದು ನೆಕ್ ಡಿಸೈನ್ನ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೆಕ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿದ್ದರೆ ಮತ್ತು ಕ್ಯಾನ್ವಾಸ್ನ ಕೊಟ್ಟು ನಾವು ನೀಟಾಗಿ ರೆಡಿ ಮಾಡಿದಾಗ ಯಾವುದೇ ರೀತಿ ಸಿಂಪಲ್ ಬ್ಲೌಸ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ತುಂಬ ಅಂದರೆ ತುಂಬ ಬ್ಲೌಸ್ಗಳನ್ನ ಇದೇ ರೀತಿ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ಮೇಲೆ ತುಂಬ ಜನ ಇದನ್ನು ನೋಡಿ ಇದೇ ರೀತಿ ನೆಕ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇವಾಗ ನಾನು ಅವರಿಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟೆ. ಆದರೆ ನಾನು ಈ ವಿಡಿಯೋನ ನೋಡಿ ಮತ್ತು ನಾನು ಪ್ಯಾಟ್ರನ್ನ ತೋರಿಸ್ದೆ ಅವರಿಗೆ. ಅದನ್ನು ನೋಡಿ ಅವರು ಫೋನಲ್ಲಿ ಈ ರೀತಿ ತೋರಿಸ್ದಾಗ ಈ ರೀತಿ 2 ಬ್ಲೌಸ್ನ ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ. ಆದರೆ ನನಗೆ ತುಂಬ ಕಸ್ಟಮರು ಈ ಡಿಸೈನ್ನೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲ ಅಂದರೂ 10ರಿಂದ 15 ಜನಕ್ಕೆ ನಾನು ಈ ವಾರದಲ್ಲೇ ಈ ಥರ ಪ್ಯಾಟ್ರನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನೆಕ್ ಡಿಸೈನ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೋಡಿ, ಇದು ಅಷ್ಟೇ ಸಿಂಪಲ್ ಸೀರೆನೇ. ಸಿಂಪಲ್ 450-500 ರೂಪಾಯಿನ ಸೀರೆಗೆ ಈ ರೀತಿ ಡಿಸೈನ್ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಕೂಡ ಈ ನೆಕ್ ಡಿಸೈನು ಕೂಡ ನಾನು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಕಾಟನ್ ಸೀರೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬಂತು ಕೂಡ. ಮತ್ತು ಸ್ಲೀವ್ಸಿಗೆ ನಡಿಗೆನೂ ಕೂಡ ಕೊಟ್ಟಿದ್ದೀನಿ, ಒಂದು 3 ನಡಿಗೆನ. 2 ಬ್ಲೌಸು ಒಬ್ಬರದೇನೆ. ಇವರಿಗೆ ನಾನು ಸ್ಟಿಚ್ ಮಾಡಿಕೊಟ್ಮೇಲೆ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಆದರೆ ಎಲ್ಲದೂ ಒಂದೇ ಥರ ಡಿಸೈನ್ ಆಗುತ್ತೆ ಅಂತ ನಾನು ವಿಡಿಯೋನ ಹಾಕಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಕಸ್ಟಮರ್ಗೆ ಸ್ಟಿಚ್ ಮಾಡಿಸ್ಕೊಟ್ಮೇಲೆ ತುಂಬ ಜನಕ್ಕೆ ಸ್ಟಿಚ್ ಮಾಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಈ ಬ್ಲೌಸ್ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದೆ ಇದೇ ರೀತಿ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಡಿಸೈನ್ಗಳನ್ನ ವಿಡಿಯೋ ಮಾಡೋಕ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ.